ಹಾಯ್ ಎವ್ರಿವನ್, ನಳಿನ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೂಡ ನಾನು ಒಂದು ಟಾಪಿಕ್ ಒಂದಿಗೆ ಬಂದಿದ್ದೀನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಬನ್ನಿ ಮಾತನಾಡೋಣ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ರಿಪೀಟ್ ಆಗ್ತಿರೋದು ಏನು? ಮತ್ತೆ ಮತ್ತೆ ಅದೇ ರಿಪೀಟ್ ಆಗ್ತಾ ಇರ್ತದೆ. ಮತ್ತೆ ಮತ್ತೆ ಅದೇ ಸಮಸ್ಯೆಯಲ್ಲಿ ನೀವು ಸಿಲ್ಕಾಕೊಳ್ತೀರಾ. ಮತ್ತೆ ಮತ್ತೆ ಸಮಸ್ಯೆಗಳು ಬರ್ತಾನೆ ಇರ್ತವೆ. ಅವುಗಳೆಲ್ಲ ಏನು ಕಾರಣ? ಅದಕ್ಕೆ ಕಾರಣ ಯಾರು, ಏನು ಅಂತ ಇವತ್ತಿನ ವಿಷಯದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಜೀವನದಲ್ಲಿ ರಿಪೀಟ್ ಆಗ್ತಿರೋದು ಏನು? ಇದೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಒಂದು ಪ್ರಶ್ನೆ ಕೇಳುತ್ತೇನೆ, ನಿಮ್ಮ ಜೀವನದಲ್ಲಿ ರಿಪೀಟ್ ಆಗ್ತಿರುವುದು ಏನು ಅಂತ. ನೀವು ಸ್ವಲ್ಪ ಯೋಚನೆ ಮಾಡಿ, ಏನು ರಿಪೀಟ್ ಆಗ್ತಾ ಇದೆ ಅಂತ. ಮತ್ತೆ ಮತ್ತೆ ಅದೇ ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಮತ್ತೆ ಮತ್ತೆ ಅದೇ ಫೇಲ್ಯೂರ್ ಆಗ್ತಾ ಇರ್ತೀವಿ. ಮತ್ತೆ ಮತ್ತೆ ಅದೇ ಆರ್ಗ್ಯುಮೆಂಟ್ಸ್, ಮತ್ತೆ ಮತ್ತೆ ಅದೇ ಸ್ಟ್ರೆಸ್. ಯಾಕೆ ನಮಗೆ ಲಕ್ ಇಲ್ವಾ? ನಮ್ಮ ಟೈಮೇ ಸರಿ ಇಲ್ವಾ? ಅಥವಾ ಯಾರೋ ನಮ್ಮನ್ನು ತಡೆದಿದ್ದಾರಾ? ನೋ, ಇದಕ್ಕೆ ಯಾವುದು ಅಲ್ಲ. ಇಂದು ನಾನು ಹೇಳೋ ವಿಷಯ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು ಅಲ್ವಾ? ನಾನಿವತ್ತು ನಿಮ್ಮೊಂದಿಗೆ ಹೇಳ್ತಿರೋ ಈ ವಿಷಯ ನಿಮ್ಮ ಲೈಫನ್ನೇ ಬದಲಾವಣೆ ಮಾಡುತ್ತೆ. ಇದಕ್ಕೆ ಯಾವುದಲ್ಲ, ನಮ್ಮ ಕೆಲವು ಅಭ್ಯಾಸಗಳ ಇರ್ತವೆ. ಲೈಫ್ ರಿಪೀಟ್ಸ್ ವಾಟ್ ಈಸ್ ದ ಮೈಂಡ್ ಅಕ್ಸೆಪ್ಟ್ಸ್ ಅಲ್ವಾ? ಯಾಕೆ ಲೈಫಲ್ಲಿ ರಿಪೀಟ್ ಆಗ್ತಾ ಇರ್ತದೆ? ನಮ್ಮ ಮೈಂಡಲ್ಲೇ ನಾವು ಏನಾದರೂ ಒಂದು ಮೈಂಡ್ ಅಕ್ಸೆಪ್ಟ್ ಮಾಡ್ಕೊಂಡಿರ್ತದೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡು. ಒಂದು ಸತ್ಯ, ಲೈಫ್ ಡಸ್ ನಾಟ್ ರಿಪೀಟ್ ಬೈ ಆಕ್ಸಿಡೆಂಟ್, ಲೈಫ್ ರಿಪೀಟ್ಸ್ ಬೈ ಪ್ಯಾಟ್ರನ್. ನೋಡ್ರಿ, ನಮ್ಮ ಪ್ಯಾಟ್ರನ್ನೇ ನಮಗೆ ರಿಪೀಟ್ ಆಗ್ತಾ ಇರೋದು ಅಲ್ವಾ? ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಒಂದು ರೆಕಾರ್ಡಿಂಗ್ ಮಿಷಿನ್ ಇದ್ದಾಗೆ. ಅದು ನಾವು ಏನಲ್ಲಿ ಮಾತಾಡ್ತೀವಿ, ಏನು ಅಭ್ಯಾಸಗಳನ್ನು ಬಳಸ್ತೀವಿ, ಏನು ಯೋಚನೆ ಮಾಡ್ತೀವಿ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋ ಒಂದು ಮಿಷಿನ್ ಅದು. ನಾವು ಪ್ರತಿದಿನ ಏನು ಹೆಚ್ಚಿಸುತ್ತೇವೋ ಅದನ್ನೇ ಅದು ನಿಜ ಅಂತ ನಂಬುತ್ತದೆ. ನೀವು ಪ್ರತಿದಿನ ನನಗೆ ಹಾಗಲ್ಲ, ನನಗೆ ಲಕ್ ಕೆಟ್ಟದ್ದು, ನನ್ನ ಲಕ್ ಇಲ್ಲ, ನನ್ನ ಜೀವನನೇ ಹೀಗೆ ಅಂತ ಹೇಳ್ತಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನೇ ಪ್ರೋಗ್ರಾಮ್ ಮಾಡ್ತದೆ. ಆಮೇಲೆ ಲೈಫ್ ಕೂಡ ಅದೇ ರಿಸಲ್ಟ್ ಕೊಡ್ತದೆ. ರಿಪೀಟ್ ಆಗುವುದು ಘಟನೆಗಳಲ್ಲ. ಯಾವುದಾದ್ರೂ ನಮ್ಮ ಲೈಫಲ್ಲಿ ಒಂದು ಘಟನೆ ನಡೀತೀವಿ ಅಂದರೂ ಅದು ರಿಪೀಟ್ ಆಗೋದಿಲ್ಲ. ನಾವು ರಿಪೀಟ್ ಆಗುವುದು ಯಾವುದಪ್ಪ ಅಂದರೆ ಹ್ಯಾಬಿಟ್ಸು. ಒಂದು ವಿಷಯವನ್ನು ಇಲ್ಲಿ ಗಮನಿಸಿ ಫ್ರೆಂಡ್ಸ್, ಪ್ರಾಬ್ಲಮ್ಸು ಯಾವತ್ತೂ ರಿಪೀಟ್ ಆಗೋದಿಲ್ಲ, ಹ್ಯಾಬಿಟ್ಸ್ ರಿಪೀಟ್ ಆಗ್ತವೆ. ಹೇಗೆ ರಿಪೀಟ್ ಆಗ್ತಾ ಇರ್ತವೆ ನೋಡೋಣ. ಲೇಟಾಗಿ ಎದ್ದೇಳುವುದು, ಓವರ್ ಥಿಂಕಿಂಗ್ ಮಾಡೋದು, ಯಾವುದಾರ ವಿಷಯದ ಬಗ್ಗೆ ಫಿಯರ್ ಇಟ್ಕೊಳ್ಳೋದು, ಏನೋ ಒಂದು ಮನಸ್ಸಿನಲ್ಲಿ ತುಂಬಾ ಫಿಯರ್ ಇಟ್ಕೊಳ್ಳೋದು, ನೆಗೆಟಿವ್ ಥಿಂಕಿಂಗ್ ಮಾಡೋದು, ಇವು ರಿಪೀಟ್ ಆಗ್ತಾನೆ ಇರ್ತವೆ. ಮತ್ತು ರಿಸಲ್ಟ್ ಕೂಡ ರಿಪೀಟ್ ಆಗ್ತಾ ಇರ್ತದೆ. ಯಾರಾದರೂ ಪ್ರತಿದಿನ ಒಂದೇ ತಪ್ಪು ಮಾಡಿದರೆ ಒಂದೇ ಔಟ್ಕಮ್ ಬರುತ್ತದೆ ಅಲ್ವಾ? ದ ಹಿಡನ್ ಪ್ರೋಗ್ರಾಮ್. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಹಿಡನ್ ಪ್ರೋಗ್ರಾಮ್ ನಡೀತಾ ಇರ್ತದೆ. ನಾವು ಸಬ್ಕಾನ್ಷಿಯಸ್ ಮೈಂಡನ್ನು ಒಂದು ಗಾರ್ಡನ್ ಇದ್ದಂತೆ ಅಂತ ತಿಳ್ಕೋಬೇಕು. ನೀವು ಯಾವ ಸೀಡ್ಸ್ ಹಾಕ್ತೀರೋ ಅದೇ ಬೆಳೀತದಲ್ವ? ನಾವು ಒಂದು ಹೊಲಕ್ಕೆ ಯಾವ ಸೀಡ್ಸ್ ಹಾಕ್ತೀವೋ ಅದೇ ಬೆಳೆಯುತ್ತದೆ ಅಲ್ವಾ? ಫಿಯರ್ ಹಾಕಿದರೆ ಫಿಯರೇ ಬೆಳೆಯುತ್ತದೆ. ನಾವು ಏನಾದರೂ ನಮ್ಮ ಮನಸ್ಸಿನಲ್ಲಿ ಒಂದು ಭಯ ಇಟ್ಕೊಂಡಿದ್ರೆ ನಮ್ಮ ಭಯನೇ ಬೆಳೀತಾ ಹೋಗ್ತದೆ. ಕಾನ್ಫಿಡೆಂಟ್ ಹಾಕಿದರೆ ಕಾನ್ಫಿಡೆನ್ಸೇ ಬೆಳೀತದೆ. ನಮ್ಮ ಫ್ಯೂಚರ್ ಕೂಡ ಬೆಳೀತದೆ. ಯಾವ ರೀತಿಯಾಗಿ ಅಂದರೆ, ಪಾಸಿಟಿವ್ ಥಿಂಕಿಂಗ್ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಫ್ಯೂಚರ್ ಚೆನ್ನಾಗಿ ಬೆಳೀತದೆ. ಇವತ್ತು ನಾವು ಯೋಚಿಸುವ ಥಾಟ್ಸ್ನಿಂದ ನಿರ್ಮಾಣವಾಗುತ್ತದೆ. ನಾವು ಹೇಗೆ ಯೋಚನೆ ಮಾಡ್ತೀವೋ ಅದೇ ಥರ ಅಲ್ಲಿ ರೆಕಾರ್ಡ್ ಆಗ್ತಾ ಹೋಗ್ತದೆ. ರಿಮೆಂಬರ್ ಒಂದು ಮಾತು, ಯುವರ್ ಮೈಂಡ್ ಕ್ರಿಯೇಟ್ಸ್ ಯುವರ್ ಡೈರೆಕ್ಷನ್. ಹೌ ಟು ಬ್ರೇಕ್ ದ ರಿಪೀಟ್ ಸೈಕಲ್. ಈ ಸಬ್ಕಾನ್ಷಿಯಸ್ ಮೈಂಡನ್ನು ಯಾವ ರೀತಿಯಾಗಿ ಬ್ರೇಕ್ ಮಾಡಿ ಸೈಕಲನ್ನು ಯಾವ ರೀತಿಯಾಗಿ ಬ್ರೇಕ್ ಮಾಡ್ಬೋದು ಅಂತ ನೋಡೋಣ. ಈ ರಿಪೀಟ್ ಸೈಕಲನ್ನು ಬ್ರೇಕ್ ಮಾಡಲಿಕ್ಕೆ 3 ಚೇಂಜಸನ್ನು ಮಾಡ್ಕೊಳ್ಬೇಕಾಗುತ್ತೆ ನಾವು. ಯಾವುದಪ್ಪ ಅಂದರೆ, ಫಸ್ಟ್ ಒಂದು ಚೇಂಜ್ ಯುವರ್ ಥಾಟ್ಸ್. ನಾವು ನಮ್ಮ ಯೋಚನೆಯನ್ನು ಬದಲಾಯಿಸ್ಕೊಳ್ಬೇಕು. ಫಸ್ಟ್ ಏನು ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ಐ ಕ್ಯಾನ್ ಅಂತ ಹೇಳಬೇಕು. ಮೈ ಲೈಫ್ ಈಸ್ ಇಂಪ್ರೂವಿಂಗ್ ಅಂತ ಹೇಳಬೇಕು. ನನ್ನ ಲೈಫು ಇಂಪ್ರೂವ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಬೇಕು. ಎರಡನೇದು, ಚೇಂಜ್ ಯುವರ್ ರೂಟೀನ್. ನಾವೇನು ಒಂದು ರೂಟೀನ್ ಮಾಡ್ಕೊಂಡಿರ್ತೀವೋ ಅದನ್ನು ಕೂಡ ಬದಲಾವಣೆ ಮಾಡ್ಕೋಬೇಕು. ಸ್ಮಾಲ್ ಹ್ಯಾಬಿಟ್ಸ್ ಬಿಗ್ ರಿಸಲ್ಟ್ಸ್. ನೋಡ್ರಿ, ಒಂದೊಂದು ಸ್ಮಾಲ್ ಹ್ಯಾಬಿಟ್ಸ್ ಇಟ್ಕೊಂಡಿರ್ತೀವಲ್ಲ, ಅವು ಬಿಗ್ ರಿಸಲ್ಟ್ ಕೊಡ್ತಾ ಇರ್ತವೆ. 10 ಮಿನಿಟು ಬುಕ್ಸ್ ರೀಡಿಂಗ್ ಮಾಡಬೇಕು, 10 ಮಿನಿಟು ಮೆಡಿಟೇಷನ್ ಮಾಡಬೇಕು, 10 ಮಿನಿಟು ವಾಕಿಂಗ್ ಮಾಡಬೇಕು. ಡೈಲಿ ಈ ರೂಟೀನನ್ನು ನಾವು ಚೇಂಜ್ ಮಾಡ್ಕೊತ ಬಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂಡ
ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಚೇಂಜ್ ಯುವರ್ ಐಡೆಂಟಿ. ನಾವು ಇದನ್ನು ಕೂಡ ಚೇಂಜ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ನೋಡಿ, ಐ ಆಮ್ ಅನ್ಲಕ್ಕಿ ಅಂತ ಹೇಳಬೇಡಿ. ಯಾವತ್ತು ನಾನು ಅನ್ಲಕ್ಕಿ ಅಂತ ಹೇಳಕ್ಕೆ ಹೋಗಬೇಡಿ. ಅದ್ರ ಬದಲಾಗಿ ಐ ಆಮ್ ಬಿಕಮಿಂಗ್ ಸ್ಟ್ರಾಂಗರ್ ಎವ್ರಿ ಡೇ ಅಂತ ಹೇಳ್ಕೋಬೇಕು ಅಂತ ಹೇಳಿ. ಸಬ್ಕಾನ್ಷಿಯಸ್ ಮೈಂಡು ಹೊಸ ಪ್ರೋಗ್ರಾಮ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತದೆ. ಸ್ನೇಹಿತರೆ, ಒಂದು ಮಾತು, ನಿಮ್ಮ ಜೀವನದಲ್ಲಿ ರಿಪೀಟ್ ಆಗ್ತಿರುವ ಘಟನೆಗಳಲ್ಲ, ನಿಮ್ಮ ಯೋಚನೆಗಳು, ನಿಮ್ಮ ಅಭ್ಯಾಸಗಳು. ನೀವು ಪ್ಯಾಟ್ರನ್ ಬದಲಾಯಿಸಿದರೆ ನಿಮ್ಮ ಫ್ಯೂಚರ್ ಕೂಡ ಬದಲಾಗ್ತದೆ. ನೋಡ್ರಿ, ನಾವು ರಿಪೀಟ್ ಯಾಕೆ ಆಗ್ತಾ ಇರ್ತೈತಿ ಅಂತ ಯೋಚನೆ ಮಾಡ್ತಿರ್ತೀವಲ್ಲ, ಅಯ್ಯೋ ನನ್ನ ಲೈಫಲ್ಲಿ ಯಾಕೆ ಇಷ್ಟೊಂದು ರಿಪೀಟ್ ಅದೇ ಸಮಸ್ಯೆ ಬರ್ತಾ ಇದೆ ಅಂತ ಅಂದ್ಕೊಳ್ತೀವಲ್ಲ, ನಮ್ಮ ಯೋಚನೆಗಳು, ನಮ್ಮ ಅಭ್ಯಾಸಗಳೇ ಇದಕ್ಕೆ ಕಾರಣ. ಅದಕ್ಕೆ ನಾವು ಪ್ಯಾಟ್ರನನ್ನು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಫ್ಯೂಚರ್ ಕೂಡ ಬದಲಾವಣೆ ಆಗ್ತದೆ. ಹಿಂದಿನಿಂದ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ನನ್ನ ಜೀವನದಲ್ಲಿ ರಿಪೀಟ್ ಆಗ್ತಿರೋದು ಏನು? ನಿಮಗೆ ಇದಕ್ಕೆ ಉತ್ತರ ಸಿಗುತ್ತದೆ ಅಲ್ವಾ? ಬದಲಾವಣೆ ಕೂಡ ಶುರುವಾಗ್ತದೆ. ಚೇಂಜ್ ಯುವರ್ ಮೈಂಡ್ ಆ್ಯಂಡ್ ಯುವರ್ ಲೈಫ್ ವಿಲ್ ಫಾಲೋ. ನೀವು ಆ ಲೈಫನ್ನು ಫಾಲೋ ಮಾಡ್ಬೋದು. ಈ ವಿಡಿಯೋ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಲೈಫಲ್ಲಿ ಆಗ್ತಿರುವ ರಿಪೀಟ್ ಏನು ಅಂತ ನಿಮ್ಗೆ ಇದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮೋಟಿವೇಶನಲ್ ಹಾಗೂ ಸಬ್ಕಾನ್ಷಿಯಸ್ ಮೈಂಡ್ ವಿಷಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.